ಸಾಂಸಾರಿಕ ಜೀವನ, ಸಾಂಸಾರಿಕ ಭೋಗ ಜೀವನ ಇದು ಶಾಶ್ವತ ಅಲ್ಲ. ಇವೆಲ್ಲವೂ ಪರಿವರ್ತನಶೀಲ, ನಾಶಶೀಲವಾಗಿದೆ. ಹಾಗಾದರೆ ಧರ್ಮ ಒಂದೇ ಶಾಶ್ವತ ಎನ್ನುವಂತಹ ಸತ್ಯವನ್ನು ಅರ್ಥ ಮಾಡಿಕೊಂಡು ಅರಮನೆಯಿಂದ ಹೊರಗೆ ಬಂದಂತಹ ರಾಜೋದ್ಯೋಗದಲ್ಲಿದ್ದಂತಹ ಜಗನ್ನಾಥನು ಯಥಾರ್ಥವಾದಂತಹ ಸತ್ಯವನ್ನು ಅರ್ಥ ಮಾಡಿಕೊಂಡ. ನಮ್ಮನ್ನು ಅನಾಥರನ್ನಾಗಿ ಮಾಡಬೇಡಿ ಈ ಮೊದಲಾದಂತಹ ರೀತಿಯಲ್ಲಿ ಬೇಡಿಕೊಂಡಿದ್ದಾರೆ. ಆದರೆ ಅದಕ್ಕೆ ಅವಕಾಶವಾಗದಂತಹ ರೀತಿಯಲ್ಲಿ ಆ ಸಂದರ್ಭಗಳಲ್ಲೆಲ್ಲ ಲೌಕಾಂತಿಕ ದೇವತೆಗಳು ಬಂದು ಅವರ ಮನಸ್ಸಿನಲ್ಲಿ ಉತ್ಪನ್ನವಾದಂತಹ ವೈರಾಗ್ಯವು ದೃಢವಾಗುವಂತೆ ಮಾಡ್ತಾರೆ. ಚಂದ್ರನಾಥನ ಮನಸ್ಸಲ್ಲಿ ವೈರಾಗ್ಯದ ಭಾವನೆ ಉಂಟಾಗಿದೆ. ವೈರಾಗ್ಯ ಭಾವನೆ ಬಂದಿರತಕ್ಕಂತಹ ಚಂದ್ರನಾಥನು ಅವನ ವೈರಾಗ್ಯವು ದೃಢವಾಗುವುದಕ್ಕೋಸ್ಕರವಾಗಿ 8 ಪರಿವರ್ತನೆಯಾಗುವಂತೆ ಮಾಡಿತು. ವೃಷಭನಾಥರ ವೈರಾಗ್ಯಕ್ಕೆ ಕಾರಣವೇನಾಯಿತು? ಅಂದು ಆ ದೇವ ಹಾಕಬೇಕು. ಈಗ ಹೋಗುವಾಗ ಚಂದ್ರನಾಥ ಮಹಾರಾಜರಿಗೆ ಜಯವಾಗಲಿ, ದೀಕ್ಷೆಗೆ ಹೊರಟಂತಹ ಚಂದ್ರನಾಥ ಮಹಾರಾಜರಿಗೆ ಜಯವಾಗಲಿ ಎಂಬುದಾಗಿ ಜಯಕಾಲವನ್ನು ಹಾಕುತ್ತಾ ಹೋದರು.
ಇವರು ದೇವಲೋಕದಲ್ಲಿ ಇದ್ದುಕೊಂಡು ಸಂಯಮವನ್ನು ಪಾಲನೆ ಮಾಡ್ತಾ ಇರ್ತಾರೆ. ಬಾಕಿ ಇತರ ದಿನಗಳಲ್ಲಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, 5ನೇ ಸ್ವರ್ಗದಲ್ಲಿರುವ ಈ ದೇವತೆಗಳು ಅಕ್ಕುಕುಮ ಅಲ್ಲಿರತಕ್ಕಂತಹ ಜಿನೇಶ್ವರರ ದರ್ಶನವನ್ನು ಮಾಡುತ್ತಾ ಅರ್ಹತ್ ಧ್ಯಾನದಲ್ಲಿ ಲೀನರಾಗಿರ್ತಾರೆ. ಇವರನ್ನು ಲೋಕಾಂತರ ದೇವತೆಗಳು ಅಂತ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಸಂಸಾರ ಎನ್ನುವಂತಹ ಪರಿಭ್ರಮಣೆಯ ಈ ಬಾಯಿಯಿಂದ ಬಂದಂತಹ ಆ ಮಾತುಗಳು, ಆ ದರ್ಶನದ ಮಾತುಗಳು 12 ಅನುಪ್ರೇಕ್ಷೆಗಳನ್ನು ಕೇಳಿದಾಗ ಚಂದ್ರನಾಥರ ಮನಸ್ಸಿನಲ್ಲಿ ಅಂಕುರಿಸಿದಂತಹ ಆ ವೈರಾಗ್ಯದ ಭಾವನೆ ದೃಢವಾಯಿತು. ಅವರು ಹೇಳಿದರು, ನಾನು ಸಂಸಾರದಿಂದ ನಿವೃತ್ತನಾಗುತ್ತೇನೆ. ಅದು ಆ ಪರಂಪರೆಯಂತೆ ಉಳಿದ ತೀರ್ಥಂಕರರ ಕಾಲದಲ್ಲಿ ಇದು ಮುಂದುವರೆದುಕೊಂಡು ಬಂದಿತ್ತು. ಸೌಧರ್ಮೇಂದ್ರನನ್ನು ದುಃಖಿತನಾದ, ಪ್ರಾರ್ಥಿಸಿಕೊಂಡ, ಕೈ ಮುಗಿದುಕೊಂಡು ಬೇಡಿಕೊಂಡ ಎಲ್ಲರಲ್ಲಿ ಒಂದು ಗಳಿಗೆಯವರೆಗೆ ನಿಮ್ಮ ಮನುಷ್ಯಗತಿಯನ್ನು ನನಗೆ ಕೊಡಿ, ನನ್ನ ದೇವಗತಿಯನ್ನು ನೀವು ತೆಗೆದುಕೊಳ್ಳಿ, ಸ್ವರ್ಗಲೋಕದ ಸಂಪೂರ್ಣ ಅಧಿಕಾರ ಸಂಪತ್ತು ನಿಮ್ಮದಾಗಿರಲಿ, ನಾವು ಬದಲಾವಣೆ ಮಾಡಿಕೊಳ್ಳೋಣ ಅಂತ ಹೇಳಿದ. ಆದರೆ ಸೌಧರ್ಮೇಂದ್ರನ ಮನಸ್ಸಿನಲ್ಲಿ ಎಂಥ ಅತಿಶಯವಾದಂತಹ ಭಕ್ತಿ ಇತ್ತು, ಅರ್ಹತ್ ಭಕ್ತಿ ಇತ್ತು ಅಂತ ಹೇಳಿದ್ರೆ, ಪ್ರಥಮದಲ್ಲಿಯೂ ಕೂಡ ಆ ಪಲ್ಲಕ್ಕಿಯನ್ನು ಬರುವ ಭಾಗ್ಯ ತನ್ನದಾಗಬೇಕಿತ್ತು. ಆಗಬೇಕು ಎನ್ನುವಂತಹ ಭಕ್ತಿ ಭಾವನೆ ಶ್ರದ್ಧೆಯವನಲ್ಲಿತ್ತು. ಯಾವಾಗ ಅದು ದಕ್ಕಲಿಲ್ಲವೋ ಆಗ ತನ್ನ ರಾಜ್ಯ ಕೋಶಗಳ ಜೊತೆ ತಮಗೆ ಇದ್ದಂತಹ ಅವರ ಮೈ ಮೇಲೆ ತಲೆಯಲ್ಲಿ ಕಿರೀಟ ಇತ್ತು. ಅವರ ಮೈ ವಿಧಿ ಜೀವನದಲ್ಲಿ ದೀಕ್ಷೆಯನ್ನು ತೆಗೆದುಕೊಳ್ಳುವುದು ಅಥವಾ ಬೇರೆಯವರು ದೀಕ್ಷೆಯ ಸಂಯಮಧಾರಿಗಳಾಗುವಾಗ ದೀಕ್ಷೆಯನ್ನು ತೆಗೆದುಕೊಳ್ಳುವಾಗ ಅದಕ್ಕೆ ಅನುಮೋದನೆ ಮಾಡಿ ಪ್ರೋತ್ಸಾಹವನ್ನು ಕೊಡುವುದು ತುಂಬ ಒಳ್ಳೆಯದಾದಂತಹ ಕೆಲಸ. ಪುಣ್ಯದ ಕೆಲಸ. ಆದ್ದರಿಂದ ಮಧ್ಯದಲ್ಲಿ ಯಾರು ಮಾತಾಡದೆ ಕೇವಲ ಭಕ್ತಿ ಭಾವದಿಂದ ಇಲ್ಲಿ ನೀವು ಭಾಗವಹಿಸಬೇಕು. ಮಧ್ಯದಲ್ಲಿ ಏನನ್ನೂ ಮಾತಾಡಬಾರದು. ಮಧ್ಯದಲ್ಲಿ ನಿಮಗೆ ಅವಶ್ಯಕತೆ ಇರತಕ್ಕವನ್ನು ಸ್ವರಾಜ್ಯಗಳನ್ನೆಲ್ಲ ತ್ಯಾಗ ಮಾಡಿದಂತಹ ಚಂದ್ರನಾಥರು ಈಗ ರಾಜಚಿಹ್ನೆಗಳನ್ನು ತ್ಯಾಗ ಮಾಡುವ ಸಿದ್ಧತೆಯಲ್ಲಿದ್ದಾರೆ. ಇಂದ್ರೋ ಜನೇಂದ್ರ ಸ್ತಪನಾವಸಾನೆ ದಿವ್ಯಾಂಗರಾಗಾಣಯವಾಲಿಲೇಪ ಕರ್ಪೂರ ಕಾಲಾಗರು ಕುಂಕುಮಾಢ್ಯ ಶ್ರೀಚಂದನೆ ಸ್ಯಾಸಮಾಲಭೇಂಗಂ ಸಮಸ್ತ ವಸ್ತ್ರಾಭರಣಂ ವಿಭಜ್ಜನಂ. ರಾಜಚಿಹ್ನೆಗಳು ಹಾಗೆ ಇವೆ. ಚಂದ್ರನಾಥರ ಮೊದಲು ಆತನ ರಾಜಚಿಹ್ನೆಗಳನ್ನೆಲ್ಲ ತ್ಯಾಗ ಮಾಡ್ತಾರೆ. ತಲೆಯ ಮೇಲೆ ಮುಕುಟವಿತ್ತು, ಅದನ್ನು ತೆಗೆದರು. ಚಂದ್ರಪ್ರಭ ಮಹಾರಾಜಕ್ಕೆ ರಾಜಚಿಹ್ನೆಗಳನ್ನೆಲ್ಲ ಈಗ ತ್ಯಾಗ ಮಾಡ್ತಾ ಇದ್ದಾರೆ. ಮೈ ಮೇಲಿದ್ದಂತಹ ಬಟ್ಟೆಗಳನ್ನು ತ್ಯಾಗ ಮಾಡಿದರು. ಎಲ್ಲ ಬಿಚ್ಚಿ ರಾಜಚಿಹ್ನೆಗಳನ್ನು ತ್ಯಾಗ ಮಾಡಿದರು. ಮೈ ಮೇಲಿರತಕ್ಕಂತಹ ಯಾವ ಪರಿಗ್ರಹವು ಕೂಡ ಕರ್ಮಭಂಗಕ್ಕೆ ಕಾರಣವಾಗುತ್ತದೋ ಅಂತಹ ಪರಿಗ್ರಹಗಳನ್ನು ಕೂಡ ತ್ಯಾಗ ಮಾಡಿದಂತಹ ಚಂದ್ರನಾಥರು ಈಗ ದಿಗಂಬರ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ. ಛತ್ರ ಚಾಮರಾಜಗಳನ್ನು ತ್ಯಾಗ ಮಾಡಿದರು. ಎಲ್ಲ ಪರಿಗ್ರಹಗಳನ್ನು ತ್ಯಾಗ ಮಾಡಿದರು. ಅರಮನೆಯಿಂದ ಹೊರಡುವಾಗಲೇ ಎಲ್ಲ ಅರಮನೆಯ ಜೊತೆ ತನಗಿದ್ದಂತಹ ಸಂಬಂಧ, ತನ್ನ ಪತ್ನಿಯ ಜೊತೆ ತನಗಿದ್ದಂತಹ ಸಂಬಂಧ ಇಲ್ಲಿ ಅಷ್ಟಕಂದಗಳಲ್ಲಿ ತನ್ನ ಪತ್ನಿಯ ಜೊತೆ ತನಗಿದ್ದಂತಹ ಸಂಬಂಧ, ತನ್ನ ಮಗನ ಜೊತೆ ಇದ್ದಂತಹ ಸಂಬಂಧವನ್ನೆಲ್ಲ ಬಿಟ್ಟು ತನ್ನ ರಾಜ್ಯವನ್ನು ತನ್ನ ವರಚಂದ್ರ ಎನ್ನುವ ಹೆಸರನ್ನು ತನ್ನ ಮಗನಿಗೆ ಕೊಟ್ಟು ರಾಜ್ಯಾಭಿಷೇಕವನ್ನು ಮಾಡಿ ಅವರು ಏನ್ ಮಾಡ್ತಾರೆ, ದೀಕ್ಷಾವನಕ್ಕೆ ಬಂದಿದ್ದಾರೆ. ನಮ್ಮಲ್ಲಿ ದೀಕ್ಷೆಯ ಬಗ್ಗೆ ಬಹಳಷ್ಟು ಮಾರ್ಮಿಕವಾದಂತಹ ಮಾತುಗಳಿವೆ. ರಾಮಚಂದ್ರನು ತ್ಯಾಗ ಮಾಡಿದ. ಅದಕ್ಕೆ ಪರಿಪಾಲನೆಗಾಗಿ ಶ್ರೀರಾಮಚಂದ್ರನು 14 ವರ್ಷಗಳವರೆಗೆ 4 ಮಡಿಗಳನ್ನು ಹತ್ತುಕೊಂಡು ಜೊತೆಯಲ್ಲಿ ಪತ್ನಿಯಾದಂತಹ ಸೀತೆ ಮತ್ತು ತಮ್ಮನಾದಂತಹ ಲಕ್ಷ್ಮಣನನ್ನು ಜೊತೆಯಲ್ಲಿ ಕರೆದುಕೊಂಡು 14 ವರ್ಷಗಳವರೆಗೆ ಕಾಡು ಮೇಡುಗಳಲ್ಲಿ ಬದುಕಿದರು. ರಾವಣನ ಜೊತೆ ಯುದ್ಧವಾಯಿತು ಹಲವಾರು. ಈಗ ಅವರು ತಮ್ಮ ಸ್ವಹಸ್ತಗಳಿಂದ ಅವರು ತಮ್ಮ ಪಂಚಮುಷ್ಟಿ ಕೇಶಲೋಚನವನ್ನು ಮಾಡಿಕೊಳ್ತಾರೆ. ತಮ್ಮ ವಸ್ತ್ರಾಭರಣಗಳನ್ನು ರಾಜಚಿಹ್ನೆಗಳನ್ನು ತ್ಯಾಗ ಮಾಡಿದ ತೀರ್ಥಂಕರರು ಚಂದ್ರನಾಥರು ತಮ್ಮ ಸ್ವಹಸ್ತಗಳಿಂದ 5 ಬಾರಿ ಲೋಚನವನ್ನು ಮಾಡಿ ತಮ್ಮ ತಲೆಯ ಮೇಲಿದ್ದಂತಹ ಕೂದಲುಗಳನ್ನು ಏನು ಮಾಡಿಕೊಂಡರು, ರೋಜು ಮಾಡಿಕೊಂಡರು. ಜೈ ಗುರು ಚಂದ್ರಪ್ರಭ ಮುನಿ ಮಹಾರಾಜಕ್ಕೆ, ಚಂದ್ರಪ್ರಭ ತೀರ್ಥ ಮುನಿ ಮಹಾರಾಜಕ್ಕೆ, ಚಂದ್ರಪ್ರಭ ಮುನಿ ಮಹಾರಾಜಕ್ಕೆ, ಚಂದ್ರಪ್ರಭ ಮುನಿ ಮಹಾರಾಜಕ್ಕೆ, ಚಂದ್ರಪ್ರಭ ಮುನಿ ಮಹಾರಾಜಕ್ಕೆ, ಚಂದ್ರಪ್ರಭ ಮುನಿ ಮಹಾರಾಜಕ್ಕೆ. ಕೇವಲ ತಲೆಯ ಮೇಲೆ ಕೂದಲನ್ನು ತೆಗೆದುಕೊಂಡದಲ್ಲ, ತನ್ನ ಆತ್ಮನನ್ನು ಆವರಿಸಿರತಕ್ಕಂತಹ ಕರ್ಮದ ಫಲಗಳನ್ನು ಕಿತ್ತುಕೊಂಡರು. ಯಾವ ಕರ್ಮಗಳ ಕಾರಣದಿಂದ, ಕರ್ಮಗಳ ಆವರಣದ ಕಾರಣದಿಂದ ಯದ್ಯಪಿ ತನ್ನ ಆತ್ಮನಲ್ಲಿ ಅನಂತ ಜ್ಞಾನಾದಿ ಅನಂತ ಚತುಷ್ಟಯಗಳಿದ್ದರೂ ಕೂಡ ಆ ಪ್ರಾಣಿ ಸಂಯಮವನ್ನು ಪಾಲನೆ ಮಾಡೋದಕ್ಕೋಸ್ಕರವಾಗಿ ಆಚರಿಸುವುದಕ್ಕಾಗಿ ಈ ಪಿಂಚವನ್ನು ಉಪಯೋಗ ಮಾಡುತ್ತೇವೆ. ತೀರ್ಥಂಕರರು ಮೊದಲು ಗಂಭೀರವಾದಂತಹ ವಾಣಿ, ಈ ಎಲ್ಲ ಗುಣಗಳು ಅವರಿಗೆ ಜನ್ಮತಃ ಬಂದಿರ್ತವೆ. 10 ಅತಿಶಯಗಳು ಆಯ್ತು. ಅರ್ಹಂತ ಅಶರೀರ ಆಚಾರ್ಯ ಉಪಾಧ್ಯಾಯ ಮನಿಯೋ ಪ್ರಥಮಾಕ್ಷರ ನಿಷ್ಪನ್ನೋ ಓಂಕಾರ ಪಂಚಪರಮಿಷಿಗೆ. ಅರ್ಹಂತ ಶಬ್ದದ
ಸಿದ್ಧ ಪರಮೇಶ್ವರನ್ನು ಅಶರೀರಿಗಳು ಅಂತ ಕರಿತೇವೆ ನಾವು. ಶರೀರ ಇರುವುದಿಲ್ಲ ಸಿದ್ಧತ್ವದಲ್ಲಿ, ಮೋಕ್ಷದಲ್ಲಿ. ಆದ್ದರಿಂದ ಶರೀರಿಗಳು. ಆ ಶಬ್ದದಲ್ಲಿ ಆ ಅಕ್ಷರ ಮೊದಲು, ಆಚಾರ್ಯ ಶಬ್ದದ ಆ, ಉಪಾಧ್ಯಾಯ ಶಬ್ದದ ಉ ಮತ್ತು ಮುನಿ ಶಬ್ದದ ಗು. ಈ 5 ಶಬ್ದಗಳ ಪ್ರಥಮಾಕ್ಷರಗಳನ್ನು ನಾವು ಸೊನ್ನೆ ಮಾಡಿದರೆ, ನಿಷ್ಪನ್ನಗೊಳಿಸಿದರೆ ನೋಡಿ, ಈಗ 4 ದೀಪಗಳ ಮೂಲಕವಾಗಿ ಈಗ ಅವರಿಗೆ ಮನಪರಿಜ್ಞಾನ ಮೌನ ಮಹಾವ್ರತವನ್ನು ತೆಗೆದುಕೊಳ್ಳುತ್ತಾರೆ. ಭಗವಾನ್ ಶ್ರೀ ಋಷಭ ಚಂದ್ರಪ್ರಭನಾಥ ಸ್ವಾಮಿಯು ಈಗ ಮೌನ ಮಹಾವ್ರತವನ್ನು ತೆಗೆದುಕೊಳ್ಳುತ್ತಾರೆ. ಮುಂದೆ ಅವರು ಅನಂತಾವಸ್ಥೆ, ತೀರ್ಥಾವಸ್ಥೆಗೆ ಬರುವವರೆಗೂ ಕೂಡ ಮೌನ ಮುನಿ ಮಹಾರಾಜಕ್ಕೆ ಜೈ ಬಲೋ ಚಂದ್ರಪ್ರಭ ಮುನಿ ಮಹಾರಾಜಕ್ಕೆ ಜೈ ಬಲೋ ಶ್ರೀ ಚಂದ್ರಪ್ರಭ ಮುನಿ ಮಹಾರಾಜಕ್ಕೆ. ಸರ್ವೋತ್ತಮ ಗಮನದ ಕೂಡ ನಾಳೆ ದಿವಸ ನಾವು ನೆರವೇರಿಸ್ತೇವೆ. ಈಗ ಹೋಗುವಾಗ ವಾದ್ಯಗಳು ಬೇಡ. ನಮ್ಮ ಮುನಿಗಳು ಬಂದರೆ ನಾವು ಅನಾಶ್ವಾಗಿ ಒಳಗೆ ತಳಿರು ತೋರಣಗಳು, ವಾದ್ಯಗಳು, ಬ್ಯಾಂಡ್ಗಳು, ಅತ್ಯಂತ ಗರ್ನಾಳುಗಳು, ಪಟಾಕಿಗಳನ್ನೆಲ್ಲ ಸುಡಿಸಿ ಸರಿ ಹೌದು ಶಕ್ತಿ ಸುದುರ್ಗಮಂ ಮುಕ್ತಿಪರಂ ತ್ರಿಲೋಕಿ ಸಾರಂ ಸುಖಾಂಬೋಧಿಮನನ್ಯ ಸಾಧ್ಯಂ ತದ್ಯ ಪ್ರಬೋಧಾದಯಿತುಂ ಪ್ರವೃತ್ತ ತೀರ್ಥಂಕರತ್ವಂ ವಿಜಯಸ್ವದೇವ ಅತ್ಯಂತಿಕೀ ದಿಕ್ಕನಿವೃತ್ತಿರುಚ್ಯೈ ಅನಂತಮಾತ್ಮೋತ್ತಸುಖಂ ಚೈತ್ರ ತಾಂ ದುರ್ಲಭಾಂ ಮುಕ್ತಿಪರೀಂ ಪ್ರಯಾತೆ ಪಂಥಾ ಶಿವಸ್ತೆ ಜನರಾಥ ಭೂಯಾತ್ ಯಸ್ಯಾಮುಪೇದೆ ಪರಿಹಾರ ಸಿದ್ಧಿ ವಿಶುದ್ಧಿಂ ಅಮುಕ್ತಿಲಾಭಾದ ವಿವರ್ಧತಾಂ ತೇ ಯೈರ್ಭೂಷಿತಶ್ಚೈವ ಹಿ ಮುಕ್ತಿಲಕ್ಷ್ಮೀ ವಶಂ ಪ್ರಯಾತಿ ಪ್ರಣಯೇನ ದೇವಂ ಸಮ್ಯಕ್ ಮುಖ್ಯಾಷ್ಟಗುಣಾಷ್ಟತೇಮಿ ಭವಂತು ತೇತ್ಯಾಭಿಮುಖಾಃ ಪ್ರಸನ್ನಾಃ. ಚಂದ್ರಪ್ರಭರು ದೀಕ್ಷೆಯನ್ನು ತೆಗೆದುಕೊಳ್ಳುವಾಗ ಅವರ ಜೊತೆಯಲ್ಲಿ ಇತರ 1,000 ಜನ ರಾಜರು ಕೂಡ ದೇವಾನುಪೇಕ್ಷಾಣನ್ಯಕ್ಷೇಪಗತಿಕಾ ಭೀಕ್ಷರಕ್ಷಾಂ ವಿದದ್ಯುಂ ಅರ್ಹದ್ಭೂತಾಶಿರಾರ್ಹೈಕಪತಿಭೋಜನೆ ಮೋಕ್ಷಲಕ್ಷ್ಮೀ ವಿವಾಹ. चंद्रप्रभ मुनि महाराज की, चंद्रनाथ मुनि महाराज की, चंद्रनाथ मुनि महाराज की, चंद्रप्रभ मुनि महाराज की. ಗೊತ್ತಬೇಡಿ ನಿಸ್ಕೊಂಡು चंद्रप्रभु मुनि महाराज की, चंद्रप्रभु मुनि महाराज की देवागली. चंद्रप्रभु मुनि महाराज की. श्रीमत्त्रिलोकी तिलकायमानो मनोन्नतो भव्य सरोजभानो देवेन नाट्येन्द्रनरेन्द्रमुण्डा अद्योदिनेन्द्रोत्तां शिवराष्ट्रप्रदेशसुप्रसन्नावनाभवन्तु अनादिसंसारजगत्कर्म प्रबन्धरोहीतधर्मात्मा सिद्धो श्रीमत्तीर्थप्रदेशसुप्रसन्नावनाभवन्तु आचारधर्मोपाचरिष्णो ಚಿತ್ರವನ್ನ ಬರೆದು ಪೂಜ್ಯ ಸ್ವಾಮೀಜಿಯವರಿಗೆ ಸಮರ್ಪಿಸ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಹುಡುಗ ಮಠಕ್ಕಾಗಿ ಒಂದು ಚಿತ್ರ ಇಲ್ಲಿನ ಮತ್ತೊಂದು 1952ನೇ ಇಸ್ವಿಯಲ್ಲಿ
ಪಂಚಕಲ್ಯಾಣ ಇಲ್ಲಿ ನಡೆದಿದ್ದರೆ ಆತನ ಕಲ್ಪನೆಯಲ್ಲಿ ಹೇಗಿತ್ತು ಎನ್ನುವ ಚಿತ್ರಣವನ್ನು ಸೊಗಸಾಗಿ ಚಿತ್ರಿಸಿದ್ದಾನೆ. ಜನ್ಮ ಕಲ್ಯಾಣದ ಸಂದರ್ಭದಲ್ಲಿ ಜಿನ ಶಿಶುವನ್ನು ಆನೆಯ ಮೇಲೆ ಮೆರವಣಿಗೆ ಮಾಡುವ ದೃಶ್ಯವನ್ನು ಸೊಗಸಾಗಿ ಚಿತ್ರಿಸಿದ್ದಾನೆ. ಆ ಎರಡೂ ಚಿತ್ರವನ್ನು ಸ್ವಹಸ್ತದಲ್ಲಿ ಬರೆದು ಪ್ರೀತಿಯ ಸ್ವಾಮೀಜಿಯವರಿಗೆ ಶ್ರೀಕ್ಷೇತ್ರದ ಹನುಮಂತಕ್ಕೆ ಸಮರ್ಪಿಸ್ತಾ ಇದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ 6ನೇ ತರಗತಿ ವಿದ್ಯಾರ್ಥಿ ಈ ಕೆಲಸ ಮಾಡಿದರೆ ಪೂಜ್ಯ ಸ್ವಾಮೀಜಿಯವರು ಶುಭಾಶೀರ್ವಾದವನ್ನು ಆತನಿಗೆ ಕೊಟ್ಟಿದ್ದಾರೆ. ನಿಮ್ಮೆಲ್ಲರೂ ಪುದಿಯ ಗ್ರಾಮದ ಶ್ರೀಮತಿ ಜ್ವಾಲಮಾಲಿನಿ ಅಮ್ಮ ಮತ್ತು ಮಕ್ಕಳು ಇವರು ಪ್ರಕಟಿಸಿರ್ತಕ್ಕಂಥ ಆರಾಧನಾ ದರ್ಪಣ ಖಗೋಳಶಾಸ್ತ್ರ ಕಾಸ್ಮಾಲಜಿ ಏನು ಹೇಳುತ್ತದೆ ಅಂತ ಹೇಳಿದರೆ, 2 ಸೂರ್ಯರು ಮತ್ತು 2 ಚಂದ್ರರು ಇದ್ದಾರೆ. ಈ ಸೂರ್ಯ ಮತ್ತು ಚಂದ್ರರು ಮಹಾಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಬರ್ತಾ ಇದ್ದಾರೆ. ಯಾಕೆಂದರೆ ಆ ಮಹಾಮೇರು ಪರ್ವತದಲ್ಲಿ ಜಿನೇಶ್ವರರ ಜನ್ಮಾಭಿಷೇಕವಾಗುತ್ತದೆ. ಆ ಮಹಾಮೇರು ಪರ್ವತದಲ್ಲಿ ಇರತಕ್ಕಂತಹ ಅಕ್ಕದಿನ ಶೈಚಾಲಯಗಳ ವಂದನೆಯನ್ನು ಮಾಡೋದಕ್ಕೋಸ್ಕರವಾಗಿ ಅವರು ಪ್ರದಕ್ಷಿಣೆಯನ್ನು ಬರ್ತಾ ಇರ್ತಾರೆ. ಆದ್ದರಿಂದಲೇ ಮಹಾಮೇರು ಪರ್ವತದ ಈ ಕಡೆಗೆ ಸೂರ್ಯನು ಬಂದಾಗ ಈ ಭಾಗದಲ್ಲಿ ಕತ್ತಲೆಯಾಗ್ತದೆ. ನಾವು ಭಗವಾನ್ ಶ್ರೀ ಚಂದ್ರಪ್ರಭ ಸ್ವಾಮಿಯ ಈ ಪಂಚಕಲ್ಯಾಣದ ಸಂದರ್ಭದಲ್ಲಿ ಅದರಲ್ಲಿಯೂ ದೀಕ್ಷಾ ಕಲ್ಯಾಣವನ್ನು ಪಡೆದಂತಹ ನೆರವೇರಿದಂತಹ ಈ ಪವಿತ್ರ ದಿನದಲ್ಲಿ ಮಂತ್ರ ಪುಸ್ತಕವನ್ನು ಅದರ ಮೇಲೆ ಓಂಕಾರವನ್ನು ಬರೆಯುತ್ತಾ ದಿವ್ಯಧ್ವನಿಯರು ಸ್ವಾಮಿಗಳು 50 ಸಲ ಪರದೇಶಕ್ಕೆ ಹೋದದ್ದು ಸತ್ಯ, 100 ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳಲ್ಲಿ ಸತ್ಯ ಹೋದದ್ದು ಸತ್ಯ. ಆದರೆ ಸ್ವಾಮಿಗಳು ಇನ್ನೂ ಶುದ್ಧ ಭಾರತೀಯರಾಗಿದ್ದಾರೆ. ನಾವು ರಿಬ್ಬನ್ ಬಿಚ್ಚುವುದರ ಮೂಲಕವಾಗಿ ಶಾಸ್ತ್ರಗ್ರಂಥವನ್ನು ಓಂಕಾರವನ್ನು ಬರೆಯುವುದರ ಮೂಲಕವಾಗಿ ಈ ಶಾಸ್ತ್ರಗ್ರಂಥವನ್ನು ಬಿಡುಗಡೆ ಮಾಡಿ ಲೇಖಕರಿಗೂ ಸಂಪಾದಕರಿಗೂ ಪ್ರಕಾಶಕರಿಗೂ ಆರೋಗ್ಯ ಸಂಪಾದಕರಿಗೂ ಪ್ರಾಪ್ತವಾಗಲಿ, ಅವರಲ್ಲಿರ್ತಕ್ಕಂತಹ ಜ್ಞಾನಾವನೆಯಾದಿ ಕರ್ಮಗಳು ನಾಶವಾಗಲೆಂದು ಶ್ರೀಮದ್ ಅರಹಪರಮೇಶ್ವರಿಗಳಲ್ಲಿಯೂ ತೀರ್ಥಂಕರರಲ್ಲಿಯೂ ಶ್ರುತದೇವಿಯಾಗಿರತಕ್ಕಂತಹ ಶ್ರೀ ವಾಗ್ದೇವಿಯ ಸನ್ನಿಧಿಯಲ್ಲಿಯೂ ಪ್ರಾರ್ಥಿಸುತ್ತಾ ಅವರೆಲ್ಲರಿಗೂ ಆರೋಗ್ಯ ಸಂಪದ ವೃತ್ತಿಗಳಿಗೋಸ್ಕರ ಜೊತೆಯಲ್ಲಿ ಆ ಧರ್ಮಲಾಭ ಮತ್ತು ಸಮ್ಯಕ್ ದರ್ಶನವು ಪ್ರಾಪ್ತವಾಗಲೆಂದು ಪ್ರಾರ್ಥಿಸುತ್ತಾ ಆರಾಧನಾ ದರ್ಶನ ಎನ್ನತಕ್ಕಂಥ ಈ ಗ್ರಂಥವನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಸಂಪಾದಿಸಿದಂಥ ನಂಜನಗೂಡಿನ ಶ್ರೀಪತಿ ಜೋಯ್ಸ್ ಅವರಿಗೆ ಪೂಜ್ಯ ಸ್ವಾಮೀಜಿಯವರು ಅರತಾಂಬೂಲವನ್ನು ಕೊಡ್ತಾ ಇದ್ದಾರೆ. ದಯಮಾಡಿ ಸ್ವೀಕರಿಸಬೇಕಾಗಿ ವಿನಂತಿ. ಪ್ರಕಾಶಕರು ಈ ಅರತಾಂಬೂಲವನ್ನು ಸ್ವಾಮೀಜಿ ಮುಖಾಂತರ ಕೊಡಿಸ್ತಾ ಇದ್ದಾರೆ. MC ಅಜಿತ್ ಕುಮಾರ್ ಅವರಿಗೆ, ಶ್ರೀ MS ಶಾಂತರಾಜ್ ಶರ್ಮಾ ಅವರು ದಯಮಾಡಿಸಬೇಕಾಗಿ ವಿನಂತಿ. ಶ್ರೀ MC ಜಯಕೀರ್ತಿ ಅವರು, ಶ್ರೀ ML ಅಭಿನಂದನ್ ಕುಮಾರ್ ಮೈಸೂರು, ಶ್ರೀ ಎ ದೇವಚಂದ್ರಯ್ಯ ಮಲೆಯೂರು. ದುರದೃಷ್ಟವಶಾತ್ ಆಯುಷ್ಯಕ್ರಮ ಮುಗಿದಿತ್ತು. 1 ತಿಂಗಳಲ್ಲಿ ಅವನು ಅಕಾಲ ಮರಣಕ್ಕೆ ಒಳಗಾದ. ಅವನ ಇರತಕ್ಕಂಥ ಈ ಹಾಡುಗಳನ್ನೆಲ್ಲ ಸಂಗೀತ ವಿದ್ವಾನ್ ಶ್ರೀ ಸುಬ್ಬಣ್ಣನವರು ಬರೆದಿದ್ದಾರೆ.